ನಮಸ್ಕಾರ. ನಾನು ನಿಮ್ಮ ಭರತೇಶ ಪಾನಕನವರ ಗೌತಮಿ ನ್ಯೂಸ್ ಕರ್ನಾಟಕ. ಜಮಖಂಡಿ ನಗರದ ಬಸವ ಭವನದಲ್ಲಿ ಬೋಧಿಸತ್ವ ಗೌತಮ್ ಬುದ್ಧ ನಗರ ಹಾಗೂ ಗ್ರಾಮೀಣಾಭಿವೃದ್ಧಿ ಸಂಸ್ಥೆ ವತಿಯಿಂದ ಸರಳ ಸಾಮೂಹಿಕ ವಿವಾಹ ಕಾರ್ಯಕ್ರಮ ಅದ್ಧೂರಿಯಾಗಿ ನೆರವೇರಿತು. ಈ ಕಾರ್ಯಕ್ರಮದಲ್ಲಿ ಸುಮಾರು 12 ಜೋಡಿಗಳು ವೈವಾಹಿಕ ಜೀವನಕ್ಕೆ ಕಾಲಿಟ್ಟರು. ಕಾರ್ಯಕ್ರಮಕ್ಕೆ ದಿವ್ಯ ಸಾನ್ನಿಧ್ಯವಾಗಿ ಪೂಜ್ಯ ಜ್ಞಾನಜ್ಯೋತಿ ಬಂತೇಜಿ, ನಿರ್ಲಿ, ಹುಕ್ಕೇರಿ ತಾಲೂಕು, ಪೂಜ್ಯ ದಮ್ಮಪಾಲ ಬಂತೇಜಿ, ನವನಗರ, ಎಪಿಎಂಸಿ, ಬಾಗಲಕೋಟೆ, ಪೂಜ್ಯ ಶ್ರೀ ವಿಜಯ್ ಮಹಾಂತೇಶ್ವರ ಶ್ರೀ ಮಹಾಂತ ಮಠ, ಮರೆಗುದ್ದಿ ಹಾಗೂ ಪೂಜ್ಯ ಸಸಪ್ರಭುಜಿ ಮಹಾರಾಜರು, ಶ್ರೀ ಸಂಗಮೇಶ್ವರ ಮಠ, ಹಿಪ್ಪರಗಿ ಆಶೀರ್ವಚನ ನೀಡಿದರು. ಕಾರ್ಯಕ್ರಮವನ್ನು ಜಮಖಂಡಿ ಶಾಸಕರಾದ ಆಯುಷ್ಮಾನ್ ನಾಡೋಜ್ ಜಗದೀಶ್ ಗುಡಗುಂಟಿ ಉದ್ಘಾಟಿಸಿದರು. ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಸಂಸ್ಥಾಪಕ ಅಧ್ಯಕ್ಷರಾದ ಆಯುಷ್ಮಾನ್ ಪರಶುರಾಮ್ ಕಾಂಬ್ಳೆ ವಹಿಸಿದ್ದರು. ಪ್ರಾಸ್ತಾವಿಕ ಭಾಷಣವನ್ನು ಕಾರ್ಯದರ್ಶಿ ಬಸವರಾಜ ದೊಡ್ಡಮನಿ ಮಂಡಿಸಿದ್ದರು. ಮುಖ್ಯ ಅತಿಥಿಗಳಾಗಿ ಹಿರಿಯ ನ್ಯಾಯವಾದಿ ಎಪಿ ಕುಲಕರ್ಣಿ, ಕಾಂಗ್ರೆಸ್ ಪಕ್ಷದ ಹಿರಿಯ ಮುಖಂಡ ಮುತ್ತಣ್ಣ ಹಿಪ್ಪರಗಿ, ಟಿಎಪಿಸಿಎಂಎಸ್ ಮಾಜಿ ಅಧ್ಯಕ್ಷ ಯಗಪ್ಪ ಸವದಿ, ಜಿಲ್ಲಾ ಪಂಚಾಯತ್ ಮಾಜಿ ಉಪಾಧ್ಯಕ್ಷ ಸುಶೀಲ್ ಕುಮಾರ್ ಬೆಳಗಲಿ, ಬಸವ ಕೇಂದ್ರ ಅಧ್ಯಕ್ಷ ರವಿ ಯಡಹಳ್ಳಿ, ಛಲವಾದಿ ಮಹಾಸಭಾ ಅಧ್ಯಕ್ಷ ಶಶಿಕಾಂತ್ ದೊಡ್ಡಮನಿ ಸೇರಿದಂತೆ ಅನೇಕ ಗಣ್ಯರು ಉಪಸ್ಥಿತರಿದ್ದರು. ಇದೇ ವೇಳೆ ರವಿ ಕಾಂಬ್ಳೆ, ಸುಂದರ್ ಮಿಸಿ, ರವಿ ಕವಳೆ ಹಾಗೂ ಸಂಘದ ಹಿತೈಷಿಗಳಾದ ಕಲ್ಲಪ್ಪ ಆರ್ ಗುರು ಹಿರಿಯರು ಬಂಧು ಬಳಗದ ಸಾಕ್ಷಿಯಾಗಿ ಪ್ರತಿಜ್ಞೆ ಮಾಡುವುದೇನೆಂದರೆ, ಕಾಯ ವಾಚ ಮನಸ್ಸಿನಿಂದ ನನ್ನ ಪತ್ನಿಯನ್ನು ಭಗವತೋ ಅರ್ಹತೋ ಸಮ್ಮಾ ಸಂಬುದ್ಧಸ್ಸ ನಮೋ ತಸ್ಸ ಭಗವತೋ ಅರ್ಹತೋ ಸಮ್ಮಾ ಸಂಬುದ್ಧಸ್ಸ ನಮೋ ತಸ್ಸ ಭಗವತೋ ಅರ್ಹತೋ ಸಮ್ಮಾ ಸಂಬುದ್ಧಸ್ಸ ಬುದ್ಧಂ ಶರಣಂ ಗಚ್ಚಾಮಿ ಧಮ್ಮಂ ಶರಣಂ ಗಚ್ಚಾಮಿ ಸಂಘಂ ಶರಣಂ ಗಚ್ಚಾಮಿ ದ್ವಿತೀಯಂಪಿ ಬುದ್ಧಂ ಶರಣಂ ಗಚ್ಚಾಮಿ ದ್ವಿತೀಯಂಪಿ ಧಮ್ಮಂ ಶರಣಂ ಗಚ್ಚಾಮಿ ದ್ವಿತೀಯಂಪಿ ಸಂಘಂ ಶರಣಂ ಗಚ್ಚಾಮಿ ತತಿಯಂಪಿ ಬುದ್ಧಂ ಶರಣಂ ಗಚ್ಚಾಮಿ ತತಿಯಂಪಿ ಧಮ್ಮಂ ಶರಣಂ ಗಚ್ಚಾಮಿ ತತಿಯಂಪಿ ಸಂಘಂ ಶರಣಂ ಗಚ್ಚಾಮಿ ಪಾನಾತಿಪಾತ ವೇರಮಣಿ ಸಿಕ್ಕಾಪದಂ ಸಮಾಧಿಯಾಮಿ ಅದಿನ್ನದಾನ ವೇರಮಣಿ ಸಿಕ್ಕಾಪದಂ ಸಮಾಧಿಯಾಮಿ ಕಾಮೇಸು ಮಿಚ್ಚಾಚಾರ ವೇರಮಣಿ ಸಿಕ್ಕಾಪದಂ ಸಮಾಧಿಯಾಮಿ ಮುಸಾವಾದ ವೇರಮಣಿ ಗಿರಿಮೇಕಲಂ ಉದಿತ ಘೋರ ಸಸೇನ ಮಾರಂ ದಾನಾದಿತಮ್ಮ ವಿಧಿನಾ ಚಿತವಾ ಮುನಿತ್ತೋ ತೇಜಸಾ ಭವತು ತೇ ಜಯ ಮಂಗಲಾನಿ ಮಾರಾತಿರೇಕಮಪಿ ಯೋಚಿತ ಸಪ್ಪರತಿ ಘೋರಂ ಪನಾಲವಕಮತಂಗಯಂ ಕನ್ ಕಂತಿ ಸುದಂತ
ವಿಧಿನಾಚಿತವಾ ಶರಣಗ್ರಹ್ಯ ತಪೋಮೇ ಶರಣಂ ವರಂ ಏತೇನ ಸಚ್ಚವಂಚೇನ ಹೋತು ತೇ ಜಯಮಂಗಲಂ ಸಾಧು. ಎಲ್ಲರೂ ಈ ಕಡೆ ಚಂದ್ರ ಕಡೆ ಕೈ ಮುಗಿದು ಇಟ್ಕೊಳ್ಳಿ. ಎಲ್ಲ ಹೂವಿನ ಹಾಕಿದ್ರಲ್ಲ, ಈ ಕಡೆ ಕೈ ಜೋಡಿಸಿ. ಈ ಕಡೆ ಕೈ ಜೋಡಿಸಿ. ಇದು ಆದ ನಂತರ भवतु सर्वमङ्गलं रक्षन्तु सर्वदेवता सर्वभूतानुभावेन सदा सुखी भवन्तु ते भवतु सर्व कुसुमसन्तते पूजयामि मुनिन्दस्य श्रीपादसरोणे पूजयामि बुद्धं कुसुमेन नेन पुष्पेण मिते ಬೋಧಿಸತ್ವ ಗೌತಮ ಬುದ್ಧ ನಗರ ಹಾಗೂ ಅಭಿವೃದ್ಧಿ ಸಂಸ್ಥೆಗೆ ಎಲ್ಲ ಒಬ್ಬರ ಪರವಾಗಿ ಹಾಗೂ ಸಮಸ್ತ ಅವರ ಕುಟುಂಬದ ಪರವಾಗಿ ಅನಂತ ಧನ್ಯವಾದಗಳು. ಅವರೇ, ಈ ಒಂದು ಕಾರ್ಯಕ್ರಮದಲ್ಲಿ ಉದ್ದೇಶಿಸಿ ಮಾತನಾಡಿದಂತ ಡಾಕ್ಟರ್ ಬೆಳಗಲಿ ಸಾಹೇಬ್ರವರೇ, ವೇದಿಕೆ ಮೇಲೆ ಆಸೀನರಾದಂತ ಎಲ್ಲ ನಮ್ಮ ತಾಲೂಕಿನ ಗಣ್ಯಮಾನ್ಯರೇ, ಯಾವತ್ತು ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಂತ ಎಲ್ಲ ನನ್ನ ಸ್ಪರ್ಧೆಯ ತಾಯಂದಿರೇ, ಇವತ್ತು ಮಿತ್ರರೇ, ಯಾವತ್ತು ಈ ಸಂಘಟಕರೇ, ಹಿರಿಯರೇ, ಈಗಾಗಲೇ ಇವತ್ತಿನ ಕಾರ್ಯಕ್ರಮದ ಉದ್ದೇಶವನ್ನ ನಮ್ಮ ಎ.ಪಿ. ಕುಲಕರ್ಣಿ ಅವರು ಡಾಕ್ಟರ್ ಬೆಳಗಲಿ ಅವರು ಹೇಳಿದ್ದಾರೆ. ಇವತ್ತು ಈ ಕಾರ್ಯಕ್ರಮ ಅತ್ಯಂತ, ಯಾಕಂದ್ರೆ ಕಾರ್ಯಕ್ರಮ ಇವು ಸಾಮೂಹಿಕ ವಿವಾಹವನ್ನು ಯಾಕೆ ಮಾಡ್ಬೇಕು ಅನ್ನೋದು ನಾವು ತಿಳ್ಕೊಬೇಕಾಗಿತ್ತು. ಇವತ್ತಿನ ಸಂದರ್ಭದೊಳಗೆ ಈ ದುಂದು ವೆಚ್ಚವನ್ನು ಮಾಡಿ ಒಂದೊಂದು ಮದುವೆಗಳಿಗೆ ಲಕ್ಷಾಂತರ ರೂಪಾಯಿನ ಖರ್ಚು ಮಾಡಿ ಅದನ್ನ ವ್ಯರ್ಥ ಮಾಡೋಕ್ಕಿಂತ ಅದೇ ನಾವು ದುಂದು ವೆಚ್ಚ ಮಾಡ್ತೀವಿ, ನಮ್ಮ ಮಕ್ಕಳ ವಿದ್ಯಾಭ್ಯಾಸಕ್ಕೆ ಬಳಸಿದ್ರೆ ಬಹಳ ಉಪಯೋಗ ಆಗ್ತದೆ ಅನ್ನುವಂತ ಮಾತನ್ನ ಈ ಸಂದರ್ಭ ವ್ಯಕ್ತಪಡಿಸ್ತೀವಿ ನಾವು. ನಾನು ಮೊನ್ನೆ ಬಾಗಲಕೋಟೆ ಬೈ ಎಲೆಕ್ಷನ್ ಪ್ರಚಾರದಲ್ಲಿ ಹೋದಾಗ ಅಲ್ಲಿ ಒಂದು ಏನೇನೊಳಗೆ ಅರಣ್ಯ ಶಿಕಾರಿ ಮಂದಿ ನಾವು ಸತೀಶ್ ಜಾರಕಿಹೊಳಿ ಸಾಹೇಬರು ಹೋದಾಗ ಅಲ್ಲಿ ಸುಮಾರು ಒಂದು 20-25 ಜೋಡಿಗಳನ್ನ ಲಗ್ನ ಮಾಡಿದರು. ಅವ್ರು ಅಲ್ಲಿ ಇರ್ತಕ್ಕಂಥ ಎಲ್ಲ ಹೇಳಿದರು, ಈ ಸಾಮೂಹಿಕ ಯಾಕೆ ಮಾಡ್ತೀವಿ ಅಂದ್ರೆ ನಮ್ಮಲ್ಲಿ ಇರ್ತಕ್ಕಂಥ ಆರ್ಥಿಕತೆ ತೊಂದರೆ ಐತಿ, ಆ ಒಂದು ಕಾರಣಕ್ಕೆ ಎಲ್ಲರೂ ಊಟ ಒಂದ ಕಡೆ ಮಾಡೋದು, ಅಕ್ಕಿ ಕಾಳು ಎಲ್ಲಾರ ಹೋಗಿಲಿರುವಂತ ಉದ್ದೇಶ ಇಟ್ಕೊಂಡು ಮಾಡಿದೆ. ಅದ್ರ ಜೊತೆಗೆ ನಾವು ಚೌಡವ ನಗರದಾಗ ಸಹಿತ ಬಹಳ ದಿವಸ ನೋಡ್ಕೊಂಡು ಬಂದಿವಿ. ಮ್ಯಾಲ ಚೌಡವ ನಗರದಾಗ ನೋಡಿ ನಾವು ದುರ್ಗಾದೇವಿ ದೇವಸ್ಥಾನ ಮುಂದೆ ಎಲ್ಲರೂ ಲಗ್ನ ಮಾಡ್ತಾರೆ, 8-10 ಜೋಡಿಗಳನ್ನು ಮಾಡಿ ಒಂದೇ ದುರ್ಗಾದೇವಿ ದೇವಸ್ಥಾನ ಮುಂದೆ ಅಡಿಗೆ ವ್ಯವಸ್ಥೆ ಮಾಡಿ ಅದನ್ನ ಅಲ್ಲೇ ಊಟ ಮಾಡ್ತಕ್ಕಂಥ ವ್ಯವಸ್ಥೆ ಇರ್ತೈತಿ. ಈ ಮಾತು ಯಾಕೆ ಹೇಳ್ತೀವಿ ಅಂದ್ರೆ ಇಲ್ಲೇನು 12 ಜೋಡಿ ಕುಟುಂಬಗಳು ಇವತ್ತು ನಾವು ಅವ್ರ ಮಕ್ಕಳ ಮದುವೆ ಮಾಡ್ಲಿಕ್ಕೆ ಸಜ್ಜಾಗಿದ್ದಾರೆ. 12 ಕುಟುಂಬ 12 ಜೋಡಿ ಅಂದ್ಕೊಂಡು 24 ಜನ ಆಗ್ತದೆ. 24 ಕುಟುಂಬ ಕೂಡಿದಾಗ 12 ಜೋಡಿ ಮದುವೆ ಆಗ್ತಿರ್ತದೆ. ಆ 24 ಕುಟುಂಬಗಳ ಒಂದೊಂದು ಲಗ್ನ ಭೇಟಿಯಾಗಿ ಇದು ಒಂದು ಸಾಮೂಹಿಕ ಜೋಡಿ ಇದೆ. ಇದಕ್ಕೆ ಏನಾದರೂ ನಿಮ್ಮ ಸಹಕಾರ ಬೆಂಬಲ ಇರಬೇಕು ಅಂತ ಕೇಳಿದರು. ಅದಕ್ಕೆ ನಾನು ಮನಪೂರ್ವಕವಾಗಿ ಈ ಕಾರ್ಯಕ್ರಮ ನಡೆಸಿಕೊಂಡ್ರೆ ನನಗೆ ಎಷ್ಟು ಸಾಧ್ಯತೆ ನಾ ಅಷ್ಟು ನಿಮ್ಗೆ ಸಹಾಯ ಮಾಡಿಕೊಂಡು ಅಂತ ಹೇಳಿ ತೋರಿಸ್ಕೊಂಡ್ರೆ ನನಗೆ ಮಾತು ಕೊಟ್ಟಿದ್ದೆ. ಈ ಕಾರ್ಯಕ್ರಮ ನೋಡಿದ್ರೆ ನನಗೇನು ಅನಿಸುತ್ತೆ ಅಂದ್ರೆ ಮೇಲಿನ ಸಮಾಜದೊಳಗೆ ಇಂಥ ಸಾಮೂಹಿಕ ಉಚಿತ ವಿವಾಹ ಕಾರ್ಯಕ್ರಮಗಳು ನೆರವೇರಬೇಕು. ಖರ್ಚು ಕಡಿಮೆ ಆಗ್ತೈತೆ. ಯಾವುದೂ ವೈಭವ ಇಲ್ಲದ ಮದುವೆ ಯಾವುದು ಅಂದ್ರೆ ಆ ನವಜೀವನಿಗಳ ಬದುಕಿಗೆ ಒಂದು ಆರ್ಥಿಕ ಸಹಾಯ ಆಗ್ತದೆ ಅಂತ ಹೇಳಿ ನನ್ನ ಅನಿಸಿಕೆ. ನನಗೆ ಮುಖ್ಯ ಅತಿಥಿಗಳಾಗಿ ಮಾತನಾಡಲು ಅವಕಾಶ ಕೊಟ್ಟಿದ್ದಕ್ಕಾಗಿ